ನಿಮಗೂ ಭಂಗಿನ ಸಮಸ್ಯೆ ಏನಾರ ಆಗೈತೇನ್ರಿ? ನಿಮಗೆ ಗೊತ್ತಾಗ್ತಾ ಇಲ್ಲ ಆ ಸಮಸ್ಯೆ ನಿಮ್ಗೆ ಯಾಕೆ ಆಗೈತೆ ಅಂತ. ಸೊ ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಮೆಲಾಸ್ಮಾ ಬಗ್ಗೆ ತಿಳಿಸ್ಕೊಡ್ತೀನಿ. ಮೆಲಾಸ್ಮಕ್ಕ ಭಂಗನ ಅಂತಾರ್ರಿ, ಭಂಗಿಗೆ ಮೆಲಾಸ್ಮಾ ಅಂತ ಕರೀತಾರ್ರಿ ಇಂಗ್ಲೀಷ್ನ್ಯಾಗ. ಸೊ ಮೆಲಾಸ್ಮಾ ಅಂದ್ರೆ ಏನು, ಅದ್ರಾಗ ನಮ್ಗೆ ಏನೇನು ಪ್ರಾಬ್ಲಮ್ ಆಗ್ತವೆ, ಅದ್ರ ಪ್ರಕಾರ ಎಷ್ಟು, ಅದು ಆಗ್ಲಿಕ್ಕೆ ಕಾರಣ ಏನು, ಮತ್ತು ಇದರ ಚಿಕಿತ್ಸೆ ಏನೇನು ನಾವು ಮಾಡ್ಕೋಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಮೆಲಾಸ್ಮಾ ನೋಡ್ರಿ, ಇದಕ್ಕೆ ಕನ್ನಡದ ಭಂಗು ಅಂತ ಕರಿತೀವಿ. ಇದು ಒಂದು ತ್ವಚಾ ಸಂಬಂಧಿತ ರೋಗ ರೀ. ಮೆಲಾಸ್ಮಾ ಅರ್ಥ ಏನು? ಮೆಲಾಸ್ಮಾಕ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಕರೀತಾರ್ರಿ. ಮೆಲಾಸ್ಮಾದ ಅರ್ಥ ಬ್ಲ್ಯಾಕ್ ಸ್ಪಾಟ್ಸ್ ಅಂತ. ಮತ್ತು ಮೆಲಾಸ್ಮಾದಾಗ ನಿಮ್ಗೆ ಏನಾಗ್ತೈತಪ್ಪ ಅಂದ್ರೆ ನೋಡ್ರಿ, ನಿಮ್ಮ ತ್ವಚಾದ ಮೇಲೆ ಲೈಟ್ ಬ್ರೌನ್ ಕಲರದ್ದು ಪ್ಯಾಚ್ ಆಗ್ತೈತಿ, ಇಲ್ಲ ಡಾರ್ಕ್ ಬ್ರೌನ್ ಕಲರದ್ದು ಪ್ಯಾಚಸ್ ಆಗ್ತಾವ್ರಿ. ಮತ್ತು ಮೆಲಾಸ್ಮಾಕ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಮಾಸ್ಕ್ ಆಫ್ ಪ್ರೆಗ್ನೆನ್ಸಿ ಅಂತಾರೆ. ಯಾಕಂದ್ರೆ ಪ್ರೆಗ್ನೆಂಟ್ ವುಮೆನ್, ಗರ್ಭವತಿ ಮಹಿಳೆಯರಿಗೆ ಈ ಸಮಸ್ಯೆ ಆಗೋದು ಬಹಳ ಸಾಮಾನ್ಯ. ಇದಕ್ಕೆ ಮಾಸ್ಕ್ ಆಫ್ ಪ್ರೆಗ್ನೆನ್ಸಿ ಅಂತಾನು ಕರೀತಾರ್ರಿ. ಈಗ ಮೆಲಾಸ್ಮಾ ನಿಮ್ಗೆ ಯಾವ್ಯಾವ ಪಾರ್ಟ್ಸಿಗೆ ಇಫೆಕ್ಟ್ ಮಾಡುತ್ತೆ ನೋಡ್ರಿ. ಈಗ ಮಕದಾಗ ನಿಮ್ಮ ಗಲ್ಲ, ಎಡಗಡೆ ಗಲ್ಲ, ಬಲಗಡೆ ಗಲ್ಲ, ಮೂಗಿನ ಮೇಲೆ, ನಿಮ್ಮ ಚಿನ್ ಮೇಲೆ, ನಿಮ್ಮ ತುಟಿ ಮೇಲೆ, ನಿಮ್ಮ ಹಣಿ ಭಾಗಕ್ಕೂ ಕೂಡ ಇದು ಇಫೆಕ್ಟ್ ಮಾಡ್ತೈತಿ. ಮತ್ತೆ ನೋಡ್ರಿ, ಇದು ಬೇಸಿಕ್ಲಿ ನಿಮ್ದು ತ್ವಚಾದಾಗ ಯಾವುದೇ ಭಾಗಕ್ಕೂ ಆಗ್ಬೋದು. ಯಾವ ಭಾಗ ಸನ್ಲೈಟಿಗೆ ಎಕ್ಸ್ಪೋಸ್ ಆಗುತ್ತೆ ನೋಡ್ರಿ, ಸೂರ್ಯದ ಕಿರಣಕ್ಕೆ ಯಾವ ಭಾಗ ನಿಮ್ದು ಎಕ್ಸ್ಪೋಸ್ ಆಗಿರ್ತೈತಿ, ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಮಕ ಆಗಿರ್ಬೋದು, ಬೆನ್ನಾಗಿರ್ಬೋದು, ಅವು ಎಲ್ಲ ಭಾಗದಾಗ ಕೂಡ ಇವು ಪ್ಯಾಚಸ್ ಆಗ್ಬೋದು. ಈಗ ಮೆಲಾಸ್ಮಾ ಎಷ್ಟು ಪ್ರಕಾರದ್ದು ಇರ್ತೈತಿ? ಸೊ ನೋಡ್ರಿ, ಮೆಲಾಸ್ಮಾ 3 ಪ್ರಕಾರದ್ದು ಇರ್ತೈತಿ. ಆಪಿಡರ್ಮಲ್ ಮೆಲಾಸ್ಮಾ, ಡರ್ಮಲ್ ಮೆಲಾಸ್ಮಾ, ಮತ್ತೆ ಮಿಕ್ಸ್ಡ್ ಮೆಲಾಸ್ಮಾ ಅಂತಾರ್ರಿ. ಸೊ ಇದು ಆಗ್ಲಿಕ್ಕೆ ಕಾರಣ ಏನು? ಇದು ನೋಡ್ರಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತೇ ಇರಂಗಿಲ್ಲ ಅದು ಯಾಕೆ ಅವ್ರಿಗೆ ಆಗೈತೆ ಅನ್ನೋದು. ಸುಮ್ಮನೆ ಏನೋ ಒಂದು ಕ್ರೀಮು, ಪೌಡರು ಅವ್ರು ಏನು ಕೊಟ್ಟಿರ್ತಾರ ಅದನ್ನ ಹಚ್ಕೊಂತಿರ್ತಾರ. ಮತ್ತು ಆಗ್ಲಿಕ್ಕೆ ಕಾರಣ ಏನನ್ನೋದು ನಮ್ಗೆ ಗೊತ್ತಾಗಬೇಕು. ಸೊ ನೋಡ್ರಿ, ಕಾರಣ ಏನನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದೇದ್ದು, ನೀವೇನಾದ್ರೂ ಆಂಟಿ ಸೀಸರ್ ಮೆಡಿಕೇಶನ್ಸ್ ತೊಗೊಂಡಂತೀರಂದ್ರ, ನಿಮ್ಗೇನ್ರ ಪಿಟ್ಸ್ ಕಾಯಿಲೆ ಇದೆ, ಪಿಟ್ಸ್ ಸಂಬಂಧಿತ ನೀವೇನ್ರ ಮೆಡಿಸಿನ್ ತೊಗೊಂಡಂತೀರಂದ್ರ ನಿಮಗೆ ಈ ಸಮಸ್ಯೆ ಆಗ್ತೈತಿ. ಎರಡನೇದ್ದು, ಮಹಿಳೆಯರು ಏನರ ಕಾಂಟ್ರಾಸೆಪ್ಟಿವ್ ಥೆರಪಿ ತೊಗೊಂಡಂತಾರಂದ್ರ, ಬರ್ತ್ ಕಂಟ್ರೋಲ್ ಪಿಲ್ಸ್ ತೊಗೊಂಡಂತೀರಿ, ಇಲ್ಲ ಪ್ರೆಗ್ನೆನ್ಸಿಗೆ ಏನರ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ತೊಗೊಂಡಂತೀರಿ, ನಿಮ್ಮ ಗೈನೆಕ್ ಡಾಕ್ಟರ್ ಕೊಟ್ಟಿರ್ತಾರಲ್ಲ, ಈಸ್ಟ್ರೋಜನ್ ಪ್ರೊಜೆಸ್ಟ್ರೋನ್ ಇರ್ತೈತ್ರಿ ಆ ಟ್ಯಾಬ್ಲೆಟ್, ಸಿಂಥೆಟಿಕ್ ಆ ಟ್ಯಾಬ್ಲೆಟ್ ನೀವೇನರ ತೊಗೊಂಡಂತೀರಂದ್ರ ನಿಮ್ಗೆ ಈ ಸಮಸ್ಯೆ ಆಗ್ಬೋದು. ಇಲ್ಲ ಮೂರನೇ ಕಾರಣ, ಜೆನೆಟಿಕ್ ಸಂಬಂಧ ಆಗ್ತೈತ್ರಿ. ನಿಮ್ಮ ಮನೆಯವ್ರಿಗೆ ಯಾರಿಗಾರ ಮೊದ್ಲಿಂತ್ರ ಈ ಸಮಸ್ಯೆ ಐತಂದ್ರ 33-50% ಚಾನ್ಸಸ್ ನಿಮಗೆ ಕೂಡ ಇದು ಆಗ್ಬೋದು ಅಂತ ಇರ್ತೈತ್ರಿ. ಇಲ್ಲ ನಿಮ್ಗೆ ಥೈರಾಯ್ಡ್ ಸಂಬಂಧಿತ ಏನರ ರೋಗ ಐತಂದ್ರ, ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಐತಂದ್ರ ಆವಾಗ ಕೂಡ ನಿಮ್ಗೆ ಮಕದಾಗ ಇವು ಭಂಗ ಆಗ್ಬೋದು. ಇಲ್ಲ ನೀವು LED ಸ್ಕ್ರೀನ್ಸ್ ಏನರ ಬಹಳ ಜಾಸ್ತಿ ನೋಡ್ತೀರಂದ್ರ, ಟಿವಿಯಾಗಿಂತರೂ ಬರೋ ಲೈಟ್ ಏನ್ರ ಟಿವಿ ಬಹಳ ನೋಡ್ತೀರಂದ್ರ, ಮೊಬೈಲ್ ಯಾವಾಗ ನೋಡಿದ್ರು ಮೊಬೈಲ್ ಹಿಡ್ಕೊಂಡು ಕುಂತಿರ್ತೀರಿ, ಇಲ್ಲ ಲ್ಯಾಪ್ಟಾಪ್ನ್ಯಾಗ ಕುಂತಿರ್ತೀರಿ, ಇಲ್ಲ ಟ್ಯಾಬ್ಲೆಟ್ ಹಿಡ್ಕೊಂಡು ಕುಂತಿರ್ತೀರಿ, ಇಲ್ಲ ನೀವು ವರ್ಕಿಂಗ್ ಮಹಿಳೆಯವರದಿರಿ, ಕಂಪ್ಯೂಟರ್ನಾಗ ಬಹಳ ಜಾಸ್ತಿ ಕೆಲಸ ಮಾಡ್ತೀರಂದ್ರ, ಸೊ ಅವು ಎಲ್ಲ ಉಪಕರಣದ ಯಂತ್ರ ಏನು ಲೈಟ್ ಬರ್ತೈತೆ ನೋಡ್ರಿ, ಅದ್ರ ಸಂಬಂಧ ಕೂಡ ನಿಮಗೆ ಭಂಗಿನ ಸಮಸ್ಯೆ ಆಗುತ್ತಾ. ಇಲ್ಲ ಪ್ರೆಗ್ನೆನ್ಸಿ, ನೀವೇನರ ಗರ್ಭವತಿ ಅದಿರಂದ್ರ ಅವಾಗ ಏನಾಗ್ತೈತ್ರಿ, ಈಸ್ಟ್ರೋಜನ್ ಪ್ರೊಜೆಸ್ಟ್ರೋನ್ ಹಾರ್ಮೋನ್ ಲೆವೆಲ್ ನಿಮ್ಮ ಮೈಯ ಜಾಸ್ತಿ ಆಗಿ ನಿಮಗೆ ಭಂಗ ಆಗ್ಬೋದು. ಇಲ್ಲ ನಿಮ್ಮ ಮೈ ಒಳಗಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೈತಂದ್ರ, ಈಸ್ಟ್ರೋಜನ್ ಪ್ರೊಜೆಸ್ಟರೋನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೈತಂದ್ರ ಅವಾಗ ಕೂಡ ನಿಮಗೆ ಭಂಗ ಆಗ್ತೈತಿ. ಇಲ್ಲ ನೀವು ಮೇಕಪ್ ಬಹಳ ಜಾಸ್ತಿ ಹಚ್ತೀರಿ, ಮೇಕಪ್ದಾಗ ಹಾರ್ಮ್ಫುಲ್ ಕೆಮಿಕಲ್ಸ್ ಏನಾರ ಯೂಸ್ ಮಾಡಂತೀರಂದ್ರ ಆವಾಗ ಕೂಡ ನಿಮ್ಮ ತ್ವಚಾ ಕೆಟ್ಟು ನಿಮಗೆ ಭಂಗ ಆಗ್ಬೋದು. ಇಲ್ಲ ನೀವು ಬಿಸಿಲಾಗ ಬಹಳ ಜಾಸ್ತಿ ತಿರುಗ್ತೀರಿ, ನೀವು ಬಹಳ ಜಾಸ್ತಿ ಬಿಸಿಲಿಗೆ ತಿರುಗ್ತೀರಿ, ಇಲ್ಲ ನಿಮ್ದು ಔಟ್ಫೀಲ್ಡ್ ಕೆಲಸ ಬಹಳ ಇರುತ್ತೆ, ಬೈಕ್ನಾಗ ಬಹಳ ಜಾಸ್ತಿ ತಿರುಗಾಡ್ತೀರಿ, ಇಲ್ಲ ಸೈಟ್ ವಿಸಿಟ್ ಆ ಸೈಡ್ ಈ ಸೈಡ್ ಸುಮ್ಮನೆ ಬಿಸಿಲಿಗೆ ತಿರುಗಾಡ್ತಿರ್ತೀರಿ, ಬಿಸಿಲು ಬಹಳ ಜಾಸ್ತಿ ನಿಮ್ಮ ತ್ವಚೆಗೂ ಬಡ್ದು ಕೂಡ ನಿಮ್ಗೆ ಆ ರೀತಿ ಭಂಗಿನ ಸಮಸ್ಯೆ ಆಗ್ತೈತಿ. ಇಲ್ಲ ನಿಮ್ಮ ಶರೀರ ಒಳಗಡೆ ನಿಮ್ಗೆ ಪೋಷಕ ತತ್ವ ಕಮ್ಮಿ ಐತಂದ್ರ, ನಿಮ್ಮ ಶರೀರ ಒಳಗಡೆ ನಿಮ್ಗೆ ವೈಟಮಿನ್ B12 ಡೆಫಿಷಿಯನ್ಸಿ ಏನ್ರ ಐತಂದ್ರ ಆವಾಗ ಕೂಡ ನಿಮ್ಗೆ ಭಂಗಿನ ಸಮಸ್ಯೆ ಆಗ್ತೈತಿ. ಇಲ್ಲ ನೀವೇನ್ರ ಕಟಗಿಲ ಹಚ್ಚೋ ಒಲೆಯಾಗ ಏನರ ಕೆಲಸ ಮಾಡಕ್ ಕುಂತೀರಂದ್ರ, ಯಾಕಂದ್ರೆ ಅದ್ರಾಗಿಂತ ಬಹಳ ಜಾಸ್ತಿ ಹೀಟ್ ಬರ್ತೈತ್ರಿ, ಅದು ಮಖಕ್ಕೆ ಬರ್ತೈತಿ ಡೈರೆಕ್ಟ್. ಆ ರೀತಿ ನೀವೇನ್ರ ಕೆಲಸ ಮಾಡಂತೀರಂದ್ರೆ ಕೂಡ ನಿಮ್ಮ ತ್ವಚಾ ಅಲ್ಲೇ ಸುಟ್ಟು ಡ್ಯಾಮೇಜ್ ಆಗಿ ನಿಮ್ಗೆ ಭಂಗ ಆಗ್ಬೋದು. ಇಲ್ಲ ನೀವು ಯಾವ್ದಾರ ಇಂಡಸ್ಟ್ರಿದಾಗ ಕೆಲಸ ಮಾಡಂತೀರಿ, ಅಲ್ಲಿ ಬಹಳ ಜಾಸ್ತಿ ಹೀಟ್ ಇರ್ತೈತಿ. ಉದಾಹರಣೆಗೆ ನೀವು ಏನರ
ಸ್ಟೀಲಿನ ಕಂಪ್ನಿಯಾಗ ಕೆಲಸ ಮಾಡಾವಂತೀರಂದ್ರೆ, ಇಲ್ಲ ಇಟ್ಟಂಗಿ ತಯಾರು ಮಾಡ್ತಾರಲ್ಲ ಅಲ್ಲಿ ಏನಾರ ಕೆಲಸ ಮಾಡಾವಂತೀರಂದ್ರೆ, ಹೋಟೆಲ್ನಾಗ ಪರೋಟ ಗಿರೋಟ ಮಾಡ್ತಾರ ನೋಡ್ರಿ, ಅವು ಡೈರೆಕ್ಟ್ ಹೀಟ್ ಮಕ್ಕದಾಗ ಬಡಿತೈತ್ರಿ ಬಂದು ಆ ರೀತಿ ಏನಾರ ಕೆಲಸ ಮಾಡಾವಂತೀರಂದ್ರೆ ನಿಮ್ಗೆ ಬಂಗಿನ ಸಮಸ್ಯೆ ಆಗ್ಬೋದು. ಈಗ ಇದ್ರ ಚಿಕಿತ್ಸೆ ಬಗ್ಗೆ ಹೇಳ್ಕೊಡ್ತೀನಿ. ಇದು ನಿಮ್ಗೆ ಆಗೈತಂದ್ರೆ ನೀವು ಏನು ಮಾಡ್ಬೋದು ನೋಡ್ರಿ. ಒಂದೇದ್ದು ಬಿಸಿಲಿಗೆ ಜಾಸ್ತಿ ತಿರುಗಾಡೋದು ಕಡಿಮೆ ಮಾಡ್ರಿ. ಬಿಸಿಲಿಗೆ ಆದಷ್ಟು ಕಡಿಮೆ ಹೋಗಬೇಕು. ನಿಮ್ಗೆ ಈ ಸಮಸ್ಯೆ ಸ್ವಲ್ಪ ನಿವಾರಣೆ ಆಗ್ತೈತಿ. ಇಲ್ಲ ನೀವು ಡಾಕ್ಟ್ರಿಗೆ ತೋರಿಸ್ಕೊಂಡಿರಂದ್ರೆ ಡಾಕ್ಟರ್ ನಿಮ್ಗೆ ಒಳ್ಳೆ ಕ್ರೀಮ್ಸ್ ಬರ್ದು ಕೊಡ್ತಾರೆ, ಸೀರಮ್ಸ್ ಬರ್ದು ಕೊಡ್ತಾರೆ, ಲೋಷನ್ಸ್ ಬರ್ದು ಕೊಡ್ತಾರೆ, ಸಬ್ಕಾರ ಬರ್ದು ಕೊಡ್ತಾರೆ. ಅದರಲ್ಲೇ ನಿಮ್ಗೆ ಈ ಸಮಸ್ಯೆ ದಿನ 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 ಸ್ವಲ್ಪ ಕಡಿಮೆ ಆಗ್ತಾ ಬರ್ತೈತಿ. ಇದ್ರ ಜೊತೆಗೆ ಡಾಕ್ಟರ್ ನಿಮ್ಗೆ ಟ್ಯಾಬ್ಲೆಟ್ಸ್ ಕೂಡ ಬರ್ದು ಕೊಡ್ತಾರೆ. ಟ್ಯಾಬ್ಲೆಟ್ಸ್ ಕೂಡ ನೀವು ತೊಗೊಂಡ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತೈತ್ರಿ. ಇಲ್ಲ ನೀವು ವೈಟಮಿನ್ ರಿಚ್ ಆಹಾರ ತಿನ್ಬೇಕು, ಪೋಷಕ ತತ್ವ ಇರೋ ಆಹಾರ ತಿನ್ಬೇಕು, ಒಳ್ಳೆ ಆಹಾರ ನೀವು ಸೇವನೆ ಮಾಡಾಕ್ ಕುಂತೀರಂದ್ರೂ ಕೂಡ ನಿಮಗೆ ಭಂಗಿದ್ದ ಸಮಸ್ಯೆ ರಿವರ್ಸ್ ಆಗ್ತೈತ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮ ಎಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅರ್ಥ ಆಗಿರ್ಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಹೊಸ ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತದ್ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಭಂಗಿನ ಸಮಸ್ಯೆ ಐತೆ ನೋಡ್ರಿ ಅವ್ರ ಜೊತೆ ಕೂಡ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.